ಪ್ರದೀಪ್ ವರ್ಮಾ ನಿರ್ದೇಶಿಸಿರುವ ಪ್ರೇಮಿ ಚಲನಚಿತ್ರ ಏಪ್ರಿಲ್ 3ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಾಯಕ ನಟ ಅದ್ವೈಕ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1990ರಲ್ಲಿ ನಡೆದ ನೈಜ ಘಟನೆ ಆಧಾರವಾಗಿ ಈ ಪ್ರೇಮಿ ಚಿತ್ರ ನಿರ್ಮಾಣವಾಗಿದ್ದು, ಸಿದ್ದಲಿಂಗಯ್ಯ ಚಿತ್ರದ ನಿರ್ಮಾಪಕರಾಗಿದ್ದು, ಅಕ್ಕ ಮಹಾದೇವಿ ಚಿತ್ರಕಥೆ ರಚಿಸಿದ್ದಾರೆ. ಚಿತ್ರದಲ್ಲಿ 5 ಹಾಡುಗಳಿದ್ದು, ಸಾತ್ವಿಕಾ, ಶೋಭಿತಾ ಎಂಬ ಇಬ್ಬರು ನಾಯಕಿಯರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ರಾಜ್ಯಾದ್ಯಂತ 50ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು, ದಾವಣಗೆರೆಯ ಅಶೋಕ ಥಿಯೇಟರ್ ಹಾಗೂ ಎಸ್ಎಸ್ ಮಾಲ್ನಲ್ಲಿ ಚಿತ್ರ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು. ನಾವೊಂದು ಹೊಸ ಚಿತ್ರ ನಿರ್ಮಾಣ ಮಾಡಿದ್ದೀವಿ, ಪ್ರೇಮಿ ಅಂತ ಅದರ ಹೆಸರು. ನಾವು ಬೇಸಿಕಲಿ ದಾವಣಗೆರೆ ಹುಡುಗ. ಇವಾಗೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸಿನಿಮಾ. ಇವಾಗ ಏಪ್ರಿಲ್ 3ನೇ ತಾರೀಕು ಕರ್ನಾಟಕಾದ್ಯಂತ ಪ್ರೇಮಿ ಚಲನಚಿತ್ರ ಎಲ್ಲ ಆಲ್ಮೋಸ್ಟ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ನಾನು ದಾವಣಗೆರೆ ಹುಡುಗ ಆಗಿರೋದ್ರಿಂದ ನಿಮ್ಮಲ್ಲಿ ಕೋರೋದೇನೆಂದರೆ ಎಲ್ಲ ವರದಿಗಾರರು ಆಮೇಲೆ ಪ್ರೆಸ್ ಕೂಟದವರು ಪ್ರೇಮಿ ಚಿತ್ರಕ್ಕೆ ಬೆಂಬಲ ಕೊಡಬೇಕಾಗಿ ವಿನಂತಿಸ್ತಿದ್ದೇನೆ. ಈ ಪ್ರೇಮಿ ಚಿತ್ರದಲ್ಲಿ 5 ಹಾಡುಗಳಿದ್ದಾವೆ ಸರ್, 5 ಹಾಡುಗಳಿದ್ದಾವೆ. ಆಮೇಲೆ 2 ಫೈಟ್ ಇದೆ. ಈ ಪ್ರೇಮಿ ಚಿತ್ರದ ನಿರ್ಮಾಪಕರು ನಮ್ಮ ತಂದೆಯವರೇ, ಸಿದ್ದಲಿಂಗಯ್ಯ ಬಿ ಅಂತ. ನಿರ್ದೇಶಕರು ಬಂದುಬಿಟ್ಟು ಪ್ರದೀಪ್ ವರ್ಮಾ ಅಂತ, ಪ್ರದೀಪ್ ವರ್ಮಾ. ಅವರೇ ಕೂಡ ಮ್ಯೂಸಿಕ್ಕು ಮಾಡಿದ್ದಾರೆ ಮತ್ತು ಈ ಚಿತ್ರದ ವಿಲನ್ ಖಳನಾಯಕನಾಗಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ಬರೆದಿರೋರು ನಮ್ಮ ತಾಯಿ ಅಕ್ಕಮ್ಮ ದೇವಿ TS ಅಂತ. ನಾಯಕಿ ಬಂದುಬಿಟ್ಟು 2 ನಾಯಕಿಯರಿದ್ದಾರೆ ಇದರಲ್ಲಿ. ಒಬ್ಬರು ಬಂದುಬಿಟ್ಟು ರೇಖಾದಾಸ್ ಅವ್ರ ಮಗಳು ಸಾತ್ವಿಕಾ ಅಂತ, ಇನ್ನೊಬ್ಬರು ಬಂದುಬಿಟ್ಟು ಶೋಭಿತಾ ಅಂತ. ಈ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರು ವೀರೇಶ್ ಎರೆಕುಪ್ಪಿ ಹಿರೇಮಠ್ ಅಂತ. ಅವರು ದಾವಣಗೆರೆ ಅವರೇ, ಎರೆಕುಪ್ಪಿ ಹಿರೇಮಠ್. ಈ ಚಿತ್ರದ ಲೈನ್ ಪ್ರೊಡ್ಯೂಸರ್ ಬಂದುಬಿಟ್ಟು ಹರೀಶ್ ಉಕ್ಕಡಗಾತ್ರಿ ಅಂತ, ಅಕ್ಕ ಮಹಾದೇವಿ. ಚಿತ್ರೀಕರಣ ಬಂದುಬಿಟ್ಟು ಚಿಕ್ಕಮಗಳೂರು, ಇಲ್ಲೇ ದಾವಣಗೆರೆ ಹತ್ರ ದೇವ್ರಬಳಕೆರೆ, ಆಮೇಲೆ ಗೋಕರ್ಣ, ಗೋವಾ, ಆಮೇಲೆ ಬ್ಯಾಂಗ್ಳೂರು. ಬಡ್ಜೆಟ್ ಒಂದು ತಕ್ಕ ಮಟ್ಟದ ಬಡ್ಜೆಟ್ ಇದೆ ಸರ್, ಒಳ್ಳೆ ಬಡ್ಜೆಟಲ್ಲೇ ಆ್ಯಕ್ಟ್ ಮಾಡಿದ್ದೀವಿ. ಚಿತ್ರಕ್ಕೆ ಏನೇನು ಬೇಕೋ ಕತೆಗೆ ಪೂರಕವಾಗಿ ಅದನ್ನೆಲ್ಲ ನಾವು ನೀಡಿ ಬಡ್ಜೆಟ್ ಹಾಕಿ ಮಾಡಿದ್ದೀವಿ ಸರ್. ಈ ಕತೆ ಬಂದುಬಿಟ್ಟು ಒಂದು ಲವ್ ಸ್ಟೋರಿ. ಇದು ನೈಜವಾದ ಘಟನೆ. ಇದು 80-90ರಲ್ಲಿ ನಡೆದಿರೋಂಥ ಕತೆನ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ನಾವು ಯಾವುದನ್ನು ಬೇಕು ಯಾವುದನ್ನು ಬೇಡ ಅನ್ನೋ ಕಮರ್ಷಿಯಲ್ ಪರ್ಪಸಲ್ಲಿ ಯೂಟಿಲೈಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿರೋಂಥ ಚಿತ್ರ ಇದು ಉತ್ತರ ಕರ್ನಾಟಕ ಭಾಗ ಸರ್. ಅದೇ ಎಲ್ಲರಿಗೂ ಇವಾಗ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಏಪ್ರಿಲ್ 3ನೇ ತಾರೀಕು ಈ ಚಿತ್ರದ ಬಗ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ದಾವಣಗೆರೆ ಹುಡುಗ ಆಗಿರೋದ್ರಿಂದ ನಾವು ಬ್ಯಾಂಗ್ಳೂರಲ್ಲಿ ಆಲ್ರೆಡಿ 2 ಪ್ರೆಸ್ ಮೀಟ್ ಮಾಡಿದ್ವಿ. ದಾವಣಗೆರೆಯಲ್ಲಿ ಬರೋಕ್ಕೆ ಟೀಮ್ ಅವಕಾಶ ಆಗಲಿಲ್ಲ, ತುಂಬ ಸಮಯ ಅಭಾವ ಇರೋದ್ರಿಂದ. ನಾವು ಬಂದುಬಿಟ್ಟು ನಿಮ್ಮ ಹತ್ರ ಹಂಚ್ಕೊಳ್ತಾ ಇರೋದೇನೆಂದರೆ, ದಯವಿಟ್ಟು ಈ ಚಿತ್ರಕ್ಕೆ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಬಂದಿದ್ದೀವಿ ಸರ್. ನಾನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್, BE ಗ್ರ್ಯಾಜುಯೇಟ್ ಆಗಿದೆ ಸರ್. ಒಂದು ಲೆಕ್ಕದಲ್ಲಿ 2 ಸರ್, ಅದು ಕೊಂಡಿ ಲಿಂಕ್ ಆಗಿದೆ ಇಬ್ಬರಿಗೂ. ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಸರ್. ನಾನು ಇಲ್ಲೇ ದಾವಣಗೆರೆಯಲ್ಲಿ ಬೆಳೀತಾ ಇರಬೇಕಾದ್ರೆ ದೀಕ್ಷಿತ್ ರೋಡಲ್ಲೇ ಇತ್ತು. ನಾನು ದೀಕ್ಷಿತ್ ರೋಡು, ರಾಮಣ್ಕೋ, ಶಿವಪ್ಪಾಯ ಸರ್ಕಲ್ ಎಲ್ಲ ಇಲ್ಲೇ, ನಮ್ಮ ಫ್ಯಾಮಿಲಿ ಇಲ್ಲೇ ಬೆಳೆದಿರೋದ್ರಿಂದ, ಅವರು ಇಲ್ಲೇ ಇರೋದ್ರಿಂದ ನನಗೆ ಇಲ್ಲಿಂದನೇ ಆಸಕ್ತಿ ಸ್ವಲ್ಪ ಜಾಸ್ತಿ ಬಂದಿದ್ದು. ಇಲ್ಲಿ ಗಣೇಶಂದು ಫಂಕ್ಷನ್ ನಡಿಬೇಕಾದ್ರೆ ಡ್ಯಾನ್ಸ್ ಮಾಡೋದಾಗಲಿ, ಆಮೇಲೆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಆಗಲಿ. ನಾನು ಓದಿದ್ದು ಇಲ್ಲೇ ಕಿರವಾಡಿ ಲೇಔಟಲ್ಲಿರೋ ಮಾಂಟೆಸರಿ ಕಾನ್ವೆಂಟಲ್ಲಿ. ಮಲ್ಲಮ್ಮ ಮೇಡಮ್ ಇದ್ರಲ್ಲ, ಅವ್ರ ಸ್ಕೂಲಲ್ಲೇ ಓದಿದ್ದು ನಾನು.